ಮಂಗಳೂರಿನಲ್ಲಿ ಬಹುಕೋಟಿ ವಂಚಕನಿಗೆ ಖಾಕಿ ಖೆಡ್ಡ ತೋಡಿದೆ. ನವಗರಿಯಲ್ಲಿ ದುಬಾರಿ ವಂಚಕ ರೋಹನ್ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟಿ ಕೋಟಿ ಸಾಲ ಕೊಡಿಸೋದಾಗಿ ಜನರಿಗೆ ಪಂಗನಾಮ ಹಾಕ್ತಿದ್ನಂತೆ. 500 ಕೋಟಿವರೆಗೂ ಸಾಲ ಕೊಡಿಸೋದಾಗಿ ಹೇಳಿ ಈತ ಮೋಸ ಮಾಡಿದ್ದಾನೆ. ಇನ್ನು ಬಲೆಗೆ ಬಿದ್ದವರಿಗೆ 50 ಲಕ್ಷದಿಂದ 4 ಕೋಟಿ ರೂಪಾಯಿವರೆಗೂ ವಂಚನೆ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಈತನ ವಿರುದ್ಧ ಕೇಳೋಕ್ಸಿಕ್ಕಿದೆ. ಬಹುಕೋಟಿ ವಂಚಕನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 500 ಕೋಟಿವರೆಗೂ ಸಾಲ ಕೊಡಿಸೋದಾಗಿ ಹೇಳಿ ಈತ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ. ಸದ್ಯಕ್ಕೆ ಈತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಂಚಕ ರೋಹನ್ ಮನೆಯಲ್ಲಿ ಮಾಯಾ ಲೋಕವೇ ಸೃಷ್ಟಿಯಾಗಿದೆ. ಐಷಾರಾಮಿ ಬಂಗಲೆಯ ಒಡೆಯ ಈ ರೋಹನ್, ಈತನ ಮನೆಯಲ್ಲಿ ಬೆಲೆ ಬಾಳುವ ಗಿಡಗಳಿದೆ. ಭವ್ಯ ಬಂಗಲೆಯಲ್ಲಿ ಐಷಾರಾಮಿ ಶಾಂಪೇನ್ಗಳ ರಾಶಿಯೇ ಇದೆ. ಐಷಾರಾಮಿ ಮನೆ ಒಳಗೆ ಅಡುಗೆ ತಾಣಗಳಿವೆ. ಸಿಸಿಟಿವಿ ಕ್ಯಾಮೆರಾಗಳ ಹದ್ದಿನ ಕಣ್ಣಿದೆ. ರೋಹನ್ನ ಮನೆ ನೋಡಿ ಪೊಲೀಸರೇನೇ ಶಾಕ್ ಆಗಿದ್ದಾರೆ. ಐಷಾರಾಮಿ ಮನೆ ಕೂಡ ಈತನ ವಂಚನೆಯ ಜಾಲದ ಭಾಗ. ಈ ಮನೆ ಬಂದವರು ಈತನ ಈ ಲಕ್ಸುರಿ ಬದುಕನ್ನ ನೋಡಿ ಈತನನ್ನ ಈಸಿಯಾಗಿ ನಂಬ್ತಾ ಇದ್ರು. ನಂಬಿ ಈತ ಸಾಲ ಕೊಡಿಸ್ತಾನೆ ಅಂತ ಅನ್ಕೊಂಡು ಒಂದಷ್ಟು ಹಣವನ್ನ ಮುಂಗಡವಾಗ ಆತನಿಗೆ ನೀಡ್ತಾ ಇದ್ರು ಕಮಿಷನ್ ರೂಪದಲ್ಲಿ. ಆದ್ರೆ ಈತ ಸಾಲವೂ ಇಲ್ಲ, ಕೊಟ್ಟ ಹಣವೂ ಇಲ್ಲ ಅನ್ನೋ ರೀತಿಯಲ್ಲಿ ಈತ ವಂಚಿಸಿದ್ದಾನೆ ಅನ್ನೋ ಗಂಭೀರ ಆರೋಪ. ವಂಚನೆಗೂ ಮುನ್ನ ಮುಂಬೈನಲ್ಲಿ ರೋಹನ್ ಕೆಲಸ ಮಾಡ್ತಿದ್ದಂತೆ ಸ್ಟೋನ್ ಹಾಗೆ ಹಣದ ವ್ಯವಹಾರವನ್ನ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ರೋಹನ್ 2019ರ ಬಳಿಕ ಈ ವಂಚನೆಯ ಜಾಲವನ್ನ ಪ್ರಾರಂಭ ಮಾಡಿದ್ದು. ವಂಚನೆಯ ಜಾಲಕ್ಕೆ ರೋಹನ್ ಎಂಟ್ರಿ ಕೊಟ್ಟಿದ್ದು 3 ತಿಂಗಳಲ್ಲಿ 40 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾನೆ. ರೋಹನ್ ಬ್ಯಾಂಕ್ ಖಾತೆಯಲ್ಲಿ 40 ಕೋಟಿ ರೂಪಾಯಿ ಇದೆ. ಕಳೆದ ತಿಂಗಳು 10 ಕೋಟಿಯ ಫಿಶಿಂಗ್ ಬೋಟ್ ತಯಾರು ಮಾಡಿದ್ದಾನೆ. ರೋಹನ್ನ ಐಷಾರಾಮಿ ಬದುಕು ಹೇಗಿತ್ತು ಅನ್ನೋದಕ್ಕೆ ಆತನ ಮನೆ ಸಾಕ್ಷಿ ಆಗ್ತಾ ಇರೋದು. ಲಕ್ಸುರಿ ಐಟಂಗಳು, ದುಬಾರಿ ಮದ್ಯಗಳು ಇದನ್ನೆಲ್ಲ ತೋರಿಸಿ ಈತ ವಂಚಿಸುತ್ತಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಮುಂಬೈನಲ್ಲಿ ಕೆಲಸದಲ್ಲಿದ್ದ ಈತ 2019ರಿಂದ ಈ ವಂಚನೆ ಜಾಲದ ಭಾಗವಾಗಿದ್ದ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಈತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ದಿನೇಶ್, ಈ ರೋಹನ್ ಯಾರು, ಈತನ ಹಿನ್ನೆಲೆ ಏನು, ಯಾವ ರೀತಿ ವಂಚಿಸ್ತಾ ಇದ್ದ ಜನರನ್ನ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಸ್ಮಿತಾ, ಈ ರೋಹನ್ ಏನಿದ್ದಾನೆ ಏನು ಹುಟ್ಟು ಶ್ರೀಮಂತನಲ್ಲ. ಈತ ಆರಂಭದಲ್ಲಿ ಬಡತನದಲ್ಲೇ ಇದ್ದ. ಸಾಕಷ್ಟು ವರ್ಷಗಳ ತನಕ ಬಡತನದಲ್ಲೇ ವ್ಯವಹಾರಗಳನ್ನ ಮಾಡ್ತಾ ಇದ್ದ. ಅದೇ ಕಳೆದ 10 ವರ್ಷಗಳಿಂದ ಈ ರೀತಿಯಾಗಿ ಸ್ಕ್ಯಾಮ್ಗಳನ್ನ ಮಾಡಿಕೊಂಡು ತನ್ನ ಆದಾಯಗಳನ್ನು ಹೆಚ್ಚಿಸಿಕೊಂಡಿದ್ದ. ಅಂದ್ರೆ ಸುಮಾರು 200 ಕೋಟಿಯಷ್ಟು ವಂಚನೆ ನಡೆಸಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಈತ ವಂಚನೆ ಹೇಗೆ ಮಾಡ್ತಾ ಇದ್ದ ಅನ್ನೋದನ್ನು ನೋಡೋದಾದ್ರೆ, ಈತ ಒಂದು ಉದ್ಯಮಿಗಳು ಅಂದ್ರೆ ಜಿಲ್ಲೆಯ ಉದ್ಯಮಿಗಳನ್ನು ಯಾರು ಈತ ಸಂಪರ್ಕ ಮಾಡ್ತಾ ಇಲ್ಲ. ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದ ಉದ್ಯಮಿಗಳನ್ನು ಸಂಪರ್ಕ ಮಾಡಿ ಅವರಿಗೆ ಸಾಲ ಕೊಡಿಸುವ ಏನು ಹೇಳ್ತಾ ಇದ್ದ. ಅಂದ್ರೆ 100, 150, 200 ಕೋಟಿ ಈ ರೀತಿಯಾದಂತಹ ಸಾಲಗಳನ್ನು ನಾನು ಕೊಡಿಸ್ತೇನೆ ಅನ್ನುವಂತಹದನ್ನು ಅವರಿಗೆ ನಂಬಿಸ್ತಾ ಇದ್ದ. ಮತ್ತೆ ಆತನ ಮನೆಗೆ ಕರೆದುಕೊಂಡು ಬಂದು ಅಲ್ಲಿ ಮೀಟಿಂಗ್ ರೀತಿ ಮಾಡ್ತಾ ಇದ್ದ. ಆತನ ಮನೆ ಅನ್ನುವಂಥದ್ದು ದೊಡ್ಡ ಬಂಗಲೆ ರೀತಿಯಾದಂತಹ ಮನೆ. ಆತನ ಕಚೇರಿಯ ಸೆಟಪ್ ಹೇಗಿದೆ ಅಂತ ಹೇಳಿದ್ರೆ ಅದು ಐಷಾರಾಮಿ ಸೆಟಪ್ ಇರುವಂತದ್ದು. ಅಂದ್ರೆ ಮದ್ಯದ ಬಾಟಲಿಗಳು, ದುಬಾರಿ ವಸ್ತುಗಳು, ಈ ರೀತಿಯಾದಂತಹ ವಸ್ತುಗಳನ್ನು ಇಟ್ಕೊಂಡಿರುವಂತದ್ದು. ಉದ್ಯಮಿಗಳು ಬಂದಾಗ ಆತನ ಕಚೇರಿಯನ್ನು ನೋಡಿಯೇ ಆತನನ್ನು ನಂಬಿಡಬೇಕು, ಆ ರೀತಿಯಾದಂತಹ ಕಚೇರಿಯನ್ನು ಸೃಷ್ಟಿ ಮಾಡಿದ್ದ. ಮತ್ತು ಉದ್ಯಮಿಗಳಿಗೆ ಆರಂಭದಲ್ಲಿ ಈ ರೀತಿಯಾಗಿ
ಅಂದ್ರೆ 100, 150, 200 ಕೋಟಿ ಈ ರೀತಿಯಾದಂತಹ ಸಾಲ ಕೊಡಿಸ್ತೇನೆ ಅಂತ ಹೇಳ್ತಿದ್ದ. ಅದಕ್ಕೆ ಬೇಕಾದ ಒಂದಷ್ಟು ವರ್ಕ್ಗಳಿಗೆ ಅಂದ್ರೆ ಆರಂಭದಲ್ಲಿ ಬೇಕಾದಂತಹ ಒಂದಷ್ಟು ದಾಖಲೆಗೋಸ್ಕರವಾಗಿ 50 ಲಕ್ಷದಿಂದ ಸುಮಾರು 5 ಕೋಟಿವರೆಗೂ ಕೂಡ ಪಡೆದುಕೊಳ್ತಾ ಇದೆ. ಹೀಗೆ ಹಲವು ಉದ್ಯಮಿಗಳಿಂದ ಈ ರೀತಿಯಾಗಿ ಪಡೆದುಕೊಂಡಿದ್ದಾದ್ರೆ ಅವರಿಂದ ಏನು ಈ ರೀತಿಯಾಗಿ 50 ಲಕ್ಷದಿಂದ 5 ಕೋಟಿವರೆಗೆ ಪಡೆದುಕೊಂಡು ಆ ಬಳಿಕ ಅವರಿಗೆ ಯಾವುದೇ ರೀತಿಯಾದಂತಹ ಸಾಲವನ್ನು ಕೊಡಿಸ್ತಾ ಇಲ್ಲ, ಅಂದ್ರೆ ಯಾವುದೇ ಒಂದು ನೆಪವನ್ನು ಹೇಳ್ಕೊಂಡು ಜಾರಿಕೊಳ್ತಾ ಇದೆ. ಹೀಗೆ ಹಲವು ಉದ್ಯಮಿಗಳಿಗೆ ಈ ರೀತಿಯಾಗಿ ವಂಚನೆ ಮಾಡ್ತಾ ಇದ್ದ. ಉದ್ಯಮಿಗಳು ಕೂಡ ಈತನ ಮನೆಗೆ ಬಂದು ಈತನ ಮನೆಯಲ್ಲಿದ್ದಂತಹ ಐಷಾರಾಮಿ ವಸ್ತುಗಳು ಮತ್ತು ಈತನ ಲಕ್ಸುರಿ ಆದಂತಹ ಜೀವನವನ್ನು ಕಂಡು ನಂಬಿ ಬಿಡ್ತಾ ಇದ್ರು, ಬಳಿಕ ದುಡ್ಡು ಕಳ್ಕೊಳ್ತಾ ಇದ್ರು. ಆದ್ರೆ ಯಾವ ಉದ್ಯಮಿಗಳು ಕೂಡ ಪೊಲೀಸರ ಮೊರೆ ಹೋಗ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗಷ್ಟೇ ಓರ್ವ ಉದ್ಯಮಿಯೋರ್ವರು ತನಗೆ ಕೋಟಿ ಕಟ್ಲೆ ಈತನಿಂದ ವಂಚನೆ ಆಗಿದೆ ಅಂತ ಮಂಗಳೂರಿನ ಪೊಲೀಸರಿಗೆ ಕಂಪ್ಲೇಂಟ್ ನೀಡ್ತಾರೆ. ಆ ಬಳಿಕ ಏನು ಕಮಿಷನರ್ ಆದೇಶದಂತೆ ಪೊಲೀಸರು ನಿನ್ನೆ ಕಾರ್ಯಾಚರಣೆ ನಡೆಸಿ ಆತನನ್ನ ಬಂಧಿಸಿರುವಂತದ್ದು. ಆತನ ಮನೆಯಲ್ಲಿ ಏನು ಮದ್ಯ ಕುಡ್ಕೊಂಡು ವಿದೇಶಿ ಮಹಿಳೆ ಜೊತೆ ಇದ್ದ. ಆ ವೇಳೆಗಾಗಲೇ ಪೊಲೀಸರು ನೇರವಾಗಿ ಏಕಾಏಕಿ ದಾಳಿ ನಡೆಸಿ ಬಂಧನ ಮಾಡಿರುವಂತದ್ದು. ಆತನ ಮನೆಗೆ ಹೋಗುವಾಗ್ಲೂ ಕೂಡ ಪೊಲೀಸರು ಬಹಳಷ್ಟು ಕಷ್ಟಪಟ್ಟಿದ್ರು. ಅಂದ್ರೆ ಆತನ ಮನೆಯ ಮುಂಭಾಗದ ಗೇಟ್ ಏನಿದೆ ಅದು ಬಹಳಷ್ಟು ಗಟ್ಟಿಮುಟ್ಟಾದ ಗೇಟ್. ಸಾಮಾನ್ಯವಾಗಿ ಆ ಗೇಟ್ ಅನ್ನು ಕ್ರಾಸ್ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ. ಆತ ಮನೆಯ ಒಳಗೆ ಕುಳಿತುಕೊಂಡು ರಿಮೋಟ್ ಕಂಟ್ರೋಲ್ ಮೂಲಕವಾಗಿ ಆ ಒಂದು ಗೇಟ್ ಅನ್ನು ಆಪರೇಟ್ ಮಾಡ್ತಿದ್ದ. ಹೀಗಾಗಿ ಆ ಬಂದಂತವರ ಮೇಲೆ ಏನಾದ್ರೂ ಅನುಮಾನ ಬಂದ್ರೆ ಆ ಒಂದು ಗೇಟ್ ಅನ್ನು ತೆರಿತಾ ಇರಲಿಲ್ಲ. ನಿನ್ನೆ ಹೋದಂತಹ ಪೊಲೀಸರು ಕೂಡ ಹೋಗುವ ಸಂದರ್ಭದಲ್ಲಿ ಅನುಮಾನಗೊಂಡು ಪೊಲೀಸರಿಗೆ ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಬಗ್ಗೆದಷ್ಟು ಬಯಲಾಗ್ತಾ ಇದೆ ರೋಹನ್ನ ಕಳ್ಳಾಟ. ಗೆಸ್ಟ್ ರೂಮ್ ನಲ್ಲೂ ಕೂಡ ಈತ ಸಿಸಿಟಿವಿಯನ್ನ ಅಳವಡಿಸಿದಂತೆ. ಗೆಸ್ಟ್ ರೂಮ್ ನಲ್ಲಿ ವಿದೇಶಿ ಹುಡುಗಿಯರು ತಂತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಬಹುಕೋಟಿ ವಂಚಕ ರೋಹನ್ ಕಲ್ದಾನ ಲಾಕ್ ಆಗಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಮಲೇಷ್ಯಾ ಹುಡುಗಿಯರ ಜೊತೆ ಇದ್ದಾಗ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಮಲೇಷ್ಯಾ ಹುಡುಗಿಯರ ಜೊತೆ ಪಾರ್ಟಿ ಮಾಡ್ತಿದ್ದ ರೋಹನ್. ಪಾರ್ಟಿ ಮಾಡುವಾಗಲೇ ಇದನ್ನ ಅರೆಸ್ಟ್ ಮಾಡಿದ್ದಾರೆ ಮಂಗಳೂರು ಪೊಲೀಸರು. ಬಹುಕೋಟಿ ವಂಚಕ ರೋಹನ್ ಅನ್ನ ಪೊಲೀಸರು ಆತನ ಮನೆಯಲ್ಲೇ ಪಾರ್ಟಿ ಮಾಡ್ತಿದ್ದ ಸಂದರ್ಭದಲ್ಲೇನೆ ಅರೆಸ್ಟ್ ಮಾಡಿದ್ದಾರೆ. 2019ರಿಂದ ಈತ ಸಾಲ ಕೊಡಿಸೋದಾಗಿ ಜನರನ್ನ ವಂಚಿಸುತ್ತಿದ್ದ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಈತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದ ಪೊಲೀಸರೇ ಈತನ ಮನೆಯ ಐಷಾರಾಮಿ ಸ್ಥಿತಿಯನ್ನ ನೋಡಿ ಶಾಕ್ ಒಳಗಾಗಿದ್ದಾರೆ. ಮಂಗಳೂರಿನಲ್ಲಿ ಬಹುಕೋಟಿ ವಂಚಕನಿಗೆ ಖಾಕಿ ಖೆಡ್ಡ ತೋಡಿದೆ. ನಮಗರಿಯಲ್ಲಿ ದುಬಾರಿ ವಂಚಕ ರೋಹನ್ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟಿ ಕೋಟಿ ಸಾಲ ಕೊಡಿಸೋದಾಗಿ ಜನರಿಗೆ ಪಂಗನಾಮ ಹಾಕ್ತಿದ್ದಂತೆ. 500 ಕೋಟಿವರೆಗೂ ಸಾಲ ಕೊಡಿಸೋದಾಗಿ ಹೇಳಿ ಈತ ಮೋಸ ಮಾಡಿದ್ದಾನೆ. ಇನ್ನು ಬಲೆಗೆ ಬಿದ್ದವರಿಗೆ 50 ಲಕ್ಷದಿಂದ 4 ಕೋಟಿ ರೂಪಾಯಿವರೆಗೂ ವಂಚನೆ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಈತನ ವಿರುದ್ಧ ಕೇಳೋಕ್ತಕ್ಕಿದೆ. ಬಹುಕೋಟಿ ವಂಚಕನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 500 ಕೋಟಿವರೆಗೂ ಸಾಲ ಕೊಡಿಸೋದಾಗಿ ಹೇಳಿ ಈತ